ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಇನ್ನ 8 ದಿನದಲ್ಲಿ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಕೂಡ ಆಗ್ತಾ ಇದೆ. ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ ದರ್ಶನ್ಗೆ. 8 ದಿನದಲ್ಲಿ ವಿಚಾರಣೆಗೆ ಬರುವಂತೆ ಮೆಮೊ ಸಲ್ಲಿಕೆ ಆಗುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ಆಸ್ಪತ್ರೆಯಲ್ಲಿ ಇನ್ನು ಆಪರೇಷನ್ ಆಗಿಲ್ಲ, ಅದರ ಮಧ್ಯದಲ್ಲಿ ಈಗ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಇನ್ನ 8 ದಿನ ಮಾತ್ರ ಬಾಕಿ ಇರುವಂತದ್ದು. ಅದರ ಮಧ್ಯದಲ್ಲಿ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಅದಕ್ಕೆ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಒಂದು ಕಡೆ ಪೊಲೀಸರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಸದ್ಯಕ್ಕೆ 8 ದಿನ ಮಾತ್ರ ಬಾಕಿ ಇರುವಂತದ್ದು ಮಧ್ಯಂತರ ಜಾಮೀನು ಅರ್ಜಿ. ಇದರ ಜೊತೆಯಲ್ಲಿ ಈಗ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಕೂಡ ಇರುತ್ತೆ. ಮುಂದಿನ ನಡೆ ಏನು ಹಾಗಾದ್ರೆ? ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರದ್ದಾಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಾನಸ, ಏನು ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ವಾರಗಳ ಒಂದು ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಆ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಈಗ ಪ್ರಾಸಿಕ್ಯೂಷನ್ ನಿಂದ SLP ಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳಲ್ಲಿ ದರ್ಶನ್ಗೆ ಇದರಿಂದ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು, ಏನು ಹೈಕೋರ್ಟ್ ನಲ್ಲಿ ಅವರ ಒಂದು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡ್ಕೊಳ್ಬಹುದು ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಹೇಳಿ ಅವರ ವಕೀಲರು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಈಗ SLP ಫೈಲ್ ಆಗಿರೋದ್ರಿಂದ ಅದನ್ನ ಅವರ ಮಧ್ಯಂತರ ಜಾಮೀನು ಮುಗಿಯೋಗಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆ ಎತ್ಕೊಳ್ತಾ ಇರೋದ್ರಿಂದ ಇಲ್ಲಿ ಹೈಕೋರ್ಟ್ ನಲ್ಲಿ ಅವರು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಕೇಳಿದ್ರು ಸಹ ಅದನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಪುರಸ್ಕರಿಸಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ನಾನು ಇದನ್ನ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಕಾನೂನು ಹೋರಾಟವನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಇದೇ ಸಂದರ್ಭದಲ್ಲಿ ಅವ್ರದ್ದು ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇಲ್ಲಿ ಏನಾದ್ರೂ ಅವ್ರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲ್ಗೆ ವಾಪಸ್ ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಶುಕ್ರವಾರ ಇಲ್ಲ ಸೋಮವಾರ ದರ್ಶನ್ ಅವರ ಒಂದು SLP ಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ವಕೀಲರ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಏನು ಇಷ್ಟು ದಿನ ಒಂದು ಸಂಕಷ್ಟ ಇತ್ತು, ಈ ಸಂಕಷ್ಟದ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗಿರುವಂತದ್ದು. ಮಾನಸ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಇನ್ನ 8 ದಿನದಲ್ಲಿ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಕೂಡ ಆಗ್ತಾ ಇದೆ. ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ ದರ್ಶನ್ಗೆ. 8 ದಿನದಲ್ಲಿ ವಿಚಾರಣೆಗೆ ಬರುವಂತೆ ಮೆಮೊ ಸಲ್ಲಿಕೆ ಆಗುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ಆಸ್ಪತ್ರೆಯಲ್ಲಿ ಇನ್ನು ಆಪರೇಷನ್ ಆಗಿಲ್ಲ, ಅದರ ಮಧ್ಯದಲ್ಲಿ ಈಗ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಇನ್ನ 8 ದಿನ ಮಾತ್ರ ಬಾಕಿ ಇರುವಂತದ್ದು. ಅದರ ಮಧ್ಯದಲ್ಲಿ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಅದಕ್ಕೆ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಒಂದು ಕಡೆ ಪೊಲೀಸರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಸದ್ಯಕ್ಕೆ 8 ದಿನ ಮಾತ್ರ ಬಾಕಿ ಇರುವಂತದ್ದು ಮಧ್ಯಂತರ ಜಾಮೀನು ಅರ್ಜಿ. ಇದರ ಜೊತೆಯಲ್ಲಿ ಈಗ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಕೂಡ ಇರುತ್ತೆ. ಮುಂದಿನ ನಡೆ ಏನು ಹಾಗಾದ್ರೆ? ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರದ್ದಾಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಾನಸ, ಏನು ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ವಾರಗಳ ಒಂದು ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಆ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಈಗ ಪ್ರಾಸಿಕ್ಯೂಷನ್ ನಿಂದ SLP ಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳಲ್ಲಿ ದರ್ಶನ್ಗೆ ಇದರಿಂದ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು,
ಏನು ಹೈಕೋರ್ಟ್ನಲ್ಲಿ ಅವರ ಒಂದು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡ್ಕೊಳ್ಬಹುದು ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂತ ಹೇಳಿ ಅವರ ವಕೀಲರು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಈಗ SLP ಫೈಲ್ ಆಗಿರೋದ್ರಿಂದ ಅದನ್ನ ಅವರ ಮಧ್ಯಂತರ ಜಾಮೀನು ಮುಗಿಯೋಗಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆ ಎತ್ಕೊಳ್ತಾ ಇರೋದ್ರಿಂದ ಇಲ್ಲಿ ಹೈಕೋರ್ಟ್ ನಲ್ಲಿ ಅವರು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಕೇಳಿದ್ರು ಸಹ ಅದನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಪುರಸ್ಕರಿಸಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ನಾನು ಇದನ್ನ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಕಾನೂನು ಹೋರಾಟವನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಇದೇ ಸಂದರ್ಭದಲ್ಲಿ ಅವ್ರದ್ದು ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇಲ್ಲಿ ಏನಾದರೂ ಅವ್ರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲ್ಗೆ ವಾಪಸ್ ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಶುಕ್ರವಾರ ಇಲ್ಲ ಸೋಮವಾರ ದರ್ಶನ್ ಅವರ ಒಂದು SLP ಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ವಕೀಲರ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಏನು ಇಷ್ಟು ದಿನ ಒಂದು ಸಂಕಷ್ಟ ಇತ್ತು, ಈ ಸಂಕಷ್ಟದ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗಿರುವಂತದ್ದು. ಮಾನಸ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮಸ್ತೆ ಬೆಂಗಳೂರಿಗೆ ಸ್ವಾಗತ, ನಾನು ಮಾನಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಇನ್ನ 8 ದಿನದಲ್ಲಿ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಕೂಡ ಆಗ್ತಾ ಇದೆ. ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ ದರ್ಶನ್ಗೆ. 8 ದಿನದಲ್ಲಿ ವಿಚಾರಣೆಗೆ ಬರುವಂತೆ ಮೆಮೊ ಸಲ್ಲಿಕೆ ಆಗುತ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಒಂದು ಕಡೆ ಆಸ್ಪತ್ರೆಯಲ್ಲಿ ಇನ್ನು ಆಪರೇಷನ್ ಆಗಿಲ್ಲ, ಅದರ ಮಧ್ಯದಲ್ಲಿ ಈಗ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಇನ್ನ 8 ದಿನ ಮಾತ್ರ ಬಾಕಿ ಇರುವಂತದ್ದು. ಅದರ ಮಧ್ಯದಲ್ಲಿ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ಅದಕ್ಕೆ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಒಂದು ಕಡೆ ಪೊಲೀಸರು ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಸದ್ಯಕ್ಕೆ 8 ದಿನ ಮಾತ್ರ ಬಾಕಿ ಇರುವಂತದ್ದು ಮಧ್ಯಂತರ ಜಾಮೀನು ಅರ್ಜಿ. ಇದರ ಜೊತೆಯಲ್ಲಿ ಈಗ ಮುಂದಿನ ವಾರ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಕೂಡ ಇರುತ್ತೆ. ಮುಂದಿನ ನಡೆ ಏನು ಹಾಗಾದ್ರೆ? ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರದ್ದಾಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಾನಸ, ಏನು ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ವಾರಗಳ ಒಂದು ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಆ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಈಗ ಪ್ರಾಸಿಕ್ಯೂಷನ್ ಇಂದ SLP ಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳಲ್ಲಿ ದರ್ಶನ್ಗೆ ಇದರಿಂದ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು, ಏನು ಹೈಕೋರ್ಟ್ ನಲ್ಲಿ ಅವರ ಒಂದು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡ್ಕೊಳ್ಬಹುದು ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂತ ಹೇಳಿ ಅವರ ವಕೀಲರು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಈಗ SLP ಫೈಲ್ ಆಗಿರೋದ್ರಿಂದ ಅದನ್ನ ಅವರ ಮಧ್ಯಂತರ ಜಾಮೀನು ಮುಗಿಯೋಗಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆ ಎತ್ಕೊಳ್ತಾ ಇರೋದ್ರಿಂದ ಇಲ್ಲಿ ಹೈಕೋರ್ಟ್ ನಲ್ಲಿ ಅವರು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಕೇಳಿದ್ರು ಸಹ ಅದನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಪುರಸ್ಕರಿಸಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ನಾನು ಇದನ್ನ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಕಾನೂನು ಹೋರಾಟವನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಇದೇ ಸಂದರ್ಭದಲ್ಲಿ ಅವ್ರದ್ದು ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇಲ್ಲಿ ಏನಾದರೂ ಅವ್ರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲ್ಗೆ ವಾಪಸ್ ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಶುಕ್ರವಾರ ಇಲ್ಲ ಸೋಮವಾರ ದರ್ಶನ್ ಅವರ ಒಂದು SLP ಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ವಕೀಲರ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಏನು ಇಷ್ಟು ದಿನ ಒಂದು ಸಂಕಷ್ಟ ಇತ್ತು, ಈ ಸಂಕಷ್ಟದ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗಿರುವಂತದ್ದು. ಮಾನಸ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.